ಎಲ್ಲರಿಗೂ ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗು ಬೆಳಗಿನಲ್ಲಿ ಬೆಳಕಿದೆ. ಇವತ್ತು ನಾನು ಏರ್ ಕ್ವಾಲಿಟಿ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ. ಇದನ್ನ ನಾವೆಲ್ಲರೂ ಯೋಚಿಸಬೇಕಾಗಿದೆ. ಏರ್ ಕ್ವಾಲಿಟಿನ ಹೇಗೆ ಕಂಡುಹಿಡಿಯೋದು? ಅದು ನೋಡಿ, ಪೊಲ್ಯೂಷನ್ ಬೋರ್ಡಿಂದ ನಮಗೆ ಡೈಲಿ ಬುಲೆಟಿನ್ ವೆಬ್ಸೈಟಲ್ಲಿ ಸಿಗುತ್ತೆ. ಅದರಲ್ಲಿ ಎವರೇಜ್ ಏರ್ ಕ್ವಾಲಿಟಿ ಹಿಂದಿನ ದಿವಸದ್ದು ಕೊಟ್ಟಿರ್ತಾರೆ ಅವರು. AQI ಏರ್ ಕ್ವಾಲಿಟಿ ಇಂಡೆಕ್ಸ್. ಅದು 0 ಇಂದ 50 ಇದ್ರೆ ಗುಡ್ ಅಂತ, 50ರಿಂದ 100ರಲ್ಲಿದ್ದರೆ ಸ್ಯಾಟಿಸ್ಫ್ಯಾಕ್ಟರಿ ಅಂತ. ಈ ರೀತಿ ಚಾರ್ಟ್ ಇದೆ, ಅದು ನಿಮಗೆ ತೋರಿಸ್ತೀನಿ ನೋಡಿ. ಅದರಲ್ಲಿ ಕೊಟ್ಟಿರ್ತಾರೆ. ಅದು ತುಂಬ ಜಾಸ್ತಿ, ಆ ನಂಬರ್ ಜಾಸ್ತಿ ಆಗ್ತಾ ಹೋದಂಗೆ ನಿಮಗೆ ಅದು ಉಸಿರಾಡಲು ಯೋಗ್ಯವಲ್ಲದ ಗಾಳಿ ಅಂತ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ಈ ಏರ್ ಕ್ವಾಲಿಟಿ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಬೆಂಗಳೂರಲ್ಲಿ ಎಸ್ಪೆಷಲಿ 100ರ ಆಸುಪಾಸಿನಲ್ಲಿದೆ. 100ನ್ನ ಮಿಕ್ಕಿ ಹೋಗಿದೆ, ಹಿಂದೆ ಇರುತ್ತೆ. ಒಟ್ಟು ಎವರೇಜ್ 100ರ ಹಿಂದೆ ಮುಂದೆ ಇದೆ. ಇದು ಸ್ಯಾಟಿಸ್ಫ್ಯಾಕ್ಟರಿ ಅಂತ. ಆದರೆ ಇನ್ನೂ ಮಿಕ್ಕಿ ಹೋದರೆ ಏನಾಗುತ್ತೆ? ಡೆಲ್ಲಿಲಿ ಆದಂತಹ ಪರಿಸ್ಥಿತಿ ಆಗುತ್ತೆ. ಡೆಲ್ಲಿಲಿ ಏರ್ ಕ್ವಾಲಿಟಿ ನಿಮಗೆ ಗೊತ್ತಿದೆ, ಹಾಳಾಗಿ ಹೋಗಿದೆ, ತುಂಬ ಮಿತಿ ಮೀರಿ ಹೋಗಿದೆ. 300 ಅದನ್ನು ದಾಟಿದೆ. ಹಾಗಾಗಿ ಡೆಲ್ಲಿಯಲ್ಲಿ ಆದಂತೆ ಬೆಂಗಳೂರಲ್ಲಿ ಆಗಬಾರ್ದು, ಅಥವಾ ಕರ್ನಾಟಕದಲ್ಲಿ ಆಗಬಾರ್ದು. ಅಂದರೆ ನಾವು ಏನು ಮಾಡಬೇಕು, ನಮ್ಮ ಕಡೆಯಿಂದ ಏನು ಮಾಡಬಹುದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ನಾವಿರುವ ಸ್ಥಳದಲ್ಲಿ ನಮಗೆ ಒಳ್ಳೆಯ ಗಾಳಿ ಸಿಗೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ನಾವು ಡೈಲಿ ಗಾಳಿನ ಉಸಿರಾಡ್ತಾ ಇರ್ತೀವಿ. ಏನು ಮಾಡಬೇಕು ಹಾಗಾದರೆ? ಮೊದಲನೇದಾಗಿ ವೆಹಿಕಲ್ಸನ್ನ ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಅಂದರೆ ಯಾವ ರೀತಿ ಕಡಿಮೆ ಮಾಡೋದು? ನಮಗೆಲ್ಲ ಒಂದು ಸಣ್ಣ ದೂರ ಹೋಗಬೇಕಾಗಿರ್ತದೆ, ನಾವು ನಡ್ಕೊಂಡೇ ಹೋಗ್ಬೋದು. ಆದರೆ ಸುಮ್ಮನೆ ಬೈಕ್ ತೊಗೊಂಡು ಹೋಗಿ ಬಂದ್ಬಿಡ್ತೀವಿ. ಅದನ್ನು ಅವಾಯ್ಡ್ ಮಾಡ್ಬೋದು. ನಾವು ಬೈಕ್ ತೊಗೊಂಡು ಹೋಗೋದು ಅಂಥ ಜಾಗಗಳಿಗೆ ಒಂದು ಅರ್ಧ ಕಿಲೋಮೀಟರ್ ಇರುತ್ತೆ ಅಂತ ಅಂದ್ಕೊಳ್ಳಿ. ನಾವು ಆರಾಮಾಗಿ ನಡ್ಕೊಂಡು ಹೋಗಿ ಬರ್ಬೋದು. ಅಲ್ಲಿ ಬೈಕ್ ತಗೊಳ್ಳೋದನ್ನ ಅವಾಯ್ಡ್ ಮಾಡ್ಬೋದು. ಆಮೇಲೆ ಎಲ್ಲೋ ದೂರ ಹೋಗಬೇಕಾಗಿರುತ್ತೆ, ಒಂದು 10 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. ಒಬ್ಬರೇ ಇರ್ತೀವಿ, ನೀವು ಕಾರಲ್ಲಿ ಹೋಗ್ತೀರಾ, ಬೇಡ ಬೈಕ್ ಯೂಸ್ ಮಾಡಿ, ಇಲ್ಲ ಬಸ್ ಯೂಸ್ ಮಾಡಿ. ಕಾರನ್ನು ಬಿಡಿ, ಬೈಕನ್ನು ಬಿಡಿ, ಬಸ್ ಯೂಸ್ ಮಾಡ್ಕೊಂಡು ಹೋಗ್ಬೋದು. ನೀವು ನಿಮಗೆ ಅವಶ್ಯಕತೆ ಇಲ್ಲ ಅಂದರೆ ಬಸ್ಸಲ್ಲಿ ಆರಾಮಾಗಿ ನೀವು ಹೋಗ್ಬೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ನಾವು ಯೂಸ್ ಮಾಡಬೇಕು. ಅಥವಾ ದೂರ ಎಲ್ಲ 300 ಕಿಲೋಮೀಟ್ರ್ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ನಾವು ಕಾರ್ ತಗೊಂಡು ಹೋಗ್ತೀವಿ, ಬೇಡ ಬಸ್ಸಲ್ಲಿ ಹೋಗೋಣ ಅಂತ ಯೋಚನೆ ಮಾಡಿ ಹೋಗ್ಬೋದು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಸುಮ್ಮನೆ ಉಪಯೋಗಿಸ್ತೀವಲ್ಲ, ಅದನ್ನು ನಾವು ಬಿಡಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ನಾವು ಯೂಸ್ ಮಾಡೋದನ್ನು ಕಲಿಬೇಕು ಅಂತ. ಸರ್ಕಾರನೂ ಕೂಡ ಇದಕ್ಕೆ ಉತ್ತೇಜನ ಕೊಡೋದನ್ನು ಯೋಚನೆ ಮಾಡಬೇಕಾಗಿದೆ. ಈಗ ನೋಡಿ, ನಿಮಗೆ 15% ಹೈಕ್ ಮಾಡಿದ್ದಾರೆ KSRTC BMTC ಇದರಲ್ಲಿ. ಅದು KSRTC ಲಾಸಿಗೆ ಹೋಯಿತು, ಅದರಿಂದ ಅವರು ಅದನ್ನು ಜಾಸ್ತಿ ಮಾಡಿ ಈಗ ಇದು ಮಾಡಿದ್ದಾರೆ. ಅದರಿಂದ ಜನಕ್ಕೆ ಅದರ ಕಡೆ ಉತ್ತೇಜನ ಕಡಿಮೆ ಆಗುತ್ತೆ ಹೋಗೋದಕ್ಕೆ. ಹಾಗಾಗಿ ಸರ್ಕಾರನೂ ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಈ ಫ್ರೀ ಬೀಸಿಂದ ಎಲ್ಲ ಯಾವ ರೀತಿ ತೊಂದರೆಗಳಾಯಿತು ಅನ್ನೋದು ನಿಮಗೆ ಗೊತ್ತಿದೆ. ಅದನ್ನು ಬ್ಯಾಲೆನ್ಸನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತು. ಒಂದು ಹಾಲಿಸ್ಟಿಕ್ ವ್ಯೂ ಇರಬೇಕು. ಹೀಗೆ ಸರ್ಕಾರನೂ ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ನಾವು ಜನರು ಕೂಡ ನಮ್ಮ ಏರ್ ಕ್ವಾಲಿಟಿಯನ್ನು ಮೇಂಟೈನ್ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅತಿ ಹೆಚ್ಚು ಯೋಚನೆ ಮಾಡಬೇಕಾಗಿದೆ. ಈ ಟ್ರಾಫಿಕ್ ನೋಡಿ, ಯಾರೋ ಒಬ್ಬರೇ ಇರ್ತಾರೆ, ಅವ್ರು ಕಾರ್ ತಗೊಂಡು ಓಡಾಡ್ತಾ ಇರ್ತಾರೆ, ಅವರೇ ಟ್ರಾಫಿಕ್ ಅಂತ ಬೈಕೊಂಡು ಬರ್ತಾ ಇರ್ತಾರೆ. ಆದರೆ ಅವರೇ ಟ್ರಾಫಿಕ್ಗೆ ಕಾರಣ ಅನ್ನೋದನ್ನು ಅವ್ರು ಮರ್ತಿರ್ತಾರೆ. ಅವರೇ ಅಂದರೆ ಅವ್ರಂಥವ್ರೆ. ಯಾರೋ ಈಗ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ಬೋದು, ಅಥವಾ ಬೈಕ್ ತಗೊಂಡು ಹೋಗ್ಬೋದು, ಆದರೆ ನೀವು ಅಲ್ಲಿ ಕಾರ್ ತಗೊಂಡು ಓಡಾಡ್ತಾ ಇರ್ತೀರ. ಹಾಗಾಗಿ ನಾವು ಹೆಚ್ಚು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡೋಣ. ಬಸ್ಸು, ಟ್ರೈನು ಇದರಲ್ಲಿ ಓಡಾಡೋಣ. ಬೈಕು, ಕಾರುಗಳನ್ನ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡೋಣ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ. ಇದರಿಂದ ನಾವು ಏರ್ ಕ್ವಾಲಿಟಿಯನ್ನು ಉಳಿಸ್ಕೊಳ್ಬಹುದು ಅಂತ ನನಗೆ ಅನಿಸುತ್ತೆ. ಈಗ ಟ್ರಾಫಿಕಲ್ಲೂ ಕೂಡ ನಾವು ಗಾಡಿ ಜಾಸ್ತಿ ಟ್ರಾಫಿಕ್ ಇದೆ ಅಂದರೆ ಗಾಡಿ ಆಫ್ ಮಾಡ್ಕೋಬೋದು. ಅದನ್ನು ಈ ಪೊಲ್ಯೂಷನ್ ಬೋರ್ಡ್ನವರು ಕೂಡ ಈ ಸಜೆಷನ್ ಅಥವಾ ಈ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ನೀವು ಅಲ್ಲಿ ಆ ವೆಬ್ಸೈಟಲ್ಲಿ ನೋಡ್ಬೋದು. ಇಲ್ಲ, ನಿಮಗೆ AQI.in ಅಂತ ಒಂದು ಪ್ರೈವೇಟ್ ವೆಬ್ಸೈಟ್ ಇದೆ, ಅಲ್ಲೂ ಕೂಡ ರಿಯಲ್ ಟೈಮಲ್ಲಿ ಏರ್ ಕ್ವಾಲಿಟಿಯನ್ನು ನೀವು ಚೆಕ್ ಮಾಡ್ಕೋಬೋದು. ಹೀಗಿದೆ. ಹಾಗಾಗಿ ನಮ್ಮ ಏರ್ ಕ್ವಾಲಿಟಿಯನ್ನು ನಾವು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ.
ಧನ್ಯವಾದಗಳು.